ಈ ಒಂದು ಆಶ್ರಯದಲ್ಲಿ ನಮ್ಮ ಶಾಸಕರ ಅನುದಾನದಲ್ಲಿ ನಾವು 5% ಅಂಗವಿಕಲರಿಗೆ ಕೊಡ್ತಾ ಇದ್ದೇವೆ. ಆ 5%ನಲ್ಲಿ ಇವತ್ತು ನಾವು 7 ವೆಹಿಕಲನ್ನು ನಾವು ಅಂಗವಿಕಲರಿಗೆ, ಪಾಪ ಅವರು ಸಹ ಸಾಮಾನ್ಯ ಮನುಷ್ಯರಾಗಿ ಓಡಬೇಕು, ಎಲ್ಲ ಕಡೆ ಹೋಗಬೇಕು ಅಂತ ಹೇಳಿ ಒಂದು ವಿಚಾರದಲ್ಲಿ ಅವರಿಗೆ ಈ ವೆಹಿಕಲನ್ನು ಕೊಡ್ತಾ ಇದ್ದೇವೆ. ನಾನು ಅವ್ರ ಹತ್ರ ಒಂದೇ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ದಯವಿಟ್ಟು ತಾವು ಗಮನವನ್ನು ಸರಿಸಿ ಈ ಕೆಲಸವನ್ನು, ಗಾಡಿಯನ್ನು ಓಡಿಸಿ. ಯಾಕಂತ ಹೇಳಿದರೆ ಈ ಹೈವೇ ಮತ್ತು ಇದೆಲ್ಲ ಬಂದ ಮೇಲೆ ಭಾಳಷ್ಟು ಅನಾಹುತಗಳು ನಡೆಯುತ್ತವೆ. ಅಂಥ ಅನಾಹುತಗಳು ನಡೆಯಬಾರ್ದು ಮತ್ತು ಯಾವುದೇ ಪರಿಸ್ಥಿತಿಯಲ್ಲಿ ತಮಗೆ ಏನೂ ಆಗಬಾರ್ದು. ಆ ಒಂದು ನಿಟ್ಟಿನಲ್ಲಿ ತಾವು ಭಾಳಷ್ಟು ಸೂಕ್ಷ್ಮವಾಗಿ ಇದನ್ನು ಓಡಿಸಬೇಕು. ಮತ್ತು ಅಧಿಕಾರಿಗಳಂತ ನಮ್ಮ ಭಟ್ರು, ಆಮೇಲೆ ಅಧ್ಯಕ್ಷರು, ತಾಲೂಕಾ ಪಂಚಾಯತ್, ಆಮೇಲೆ ಎಲ್ಲ ಸ್ಥಳೀಯ ಮಾಧವ ನಾಯಕ್ ಇರ್ಬೋದು, ಸುರೇಶ್ ಇರ್ಬೋದು, ಎಲ್ಲರೂ ಬಂದಿದ್ದೀರಾ, ನರೇಂದ್ರ ಇದ್ದಿರ್ಬೋದು, ಎಲ್ಲರೂ ಬಂದಿದ್ದೀರಿ. ಈ ಒಂದು ಕೆಲಸ ನಾವು ಜನರಿಗೆ ಮುಟ್ಟಿಸುವಂಥ ಒಂದು ಸರ್ಕಾರ, ಸಿದ್ದರಾಮಯ್ಯವರವರ ಸರ್ಕಾರ ಮತ್ತು ನಮ್ಮ DK ಶಿವಕುಮಾರ್ ಅವರ ಒಂದು ನೇತೃತ್ವ, ಇಬ್ಬರೂ ಕೂಡಿ ಈ ಒಂದು ವಿಚಾರವನ್ನು ನಾವು ಮಾಡಿ ಇವತ್ತು ಈ ವೆಹಿಕಲನ್ನು ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಮತ್ತೆ 5% ಬಂದಾಗ ಇದನ್ನು ಖಂಡಿತವಾಗಿ ಇದೇ ಥರ ಚಾಲನೆಯನ್ನು ಇಟ್ಟುಕೊಂಡು ನಮ್ಮ ಸ್ಥಳೀಯರಿಗೆ ಈ ಅವಕಾಶವನ್ನು ಮಾಡಿಕೊಡ್ತೇವೆ ಅಂತ ಹೇಳಿದ್ದೇವೆ. ಎಷ್ಟು ವ್ಯಾಲ್ಯೂ ಎಷ್ಟು ಇದು? ಇದರ ವ್ಯಾಲ್ಯೂ 1,12,000 ಪ್ರತಿ ಸ್ಕೂಟರಿ ಪ್ರಕಾರ. ಸಾಧಾರಣ ಇವು 8 ಲಕ್ಷ 8.5 ಲಕ್ಷದ ಚಿಲ್ಲರೆ ಇದಾಗಿದೆ. ಮುಂದೆ ನಾವು ಕೊಡ್ತೇವೆ, ಈ ಮೊದಲು ಕೊಟ್ಟಿದ್ದೇವೆ. ಆದ್ದರಿಂದ ನಾವು ಇನ್ನೊಮ್ಮೆ ತಮ್ಮೆಲ್ಲರಿಗೂ ಗಡಬಡಿ ಮಾಡದೆ ಈ ವೆಹಿಕಲನ್ನು ನಡೆಸಿ ತಮ್ಮ ಜನರು, ತಾವೆಲ್ಲರೂ ಸಾಮಾನ್ಯ ಜನರಾಗಿ ತಿರುಗಬೇಕಂತ ಹೇಳ್ಕೊಂಡು ಈ ಒಂದು ದೃಷ್ಟಿಕೋನದಲ್ಲಿ ನಮ್ಮ ಸರ್ಕಾರ ಕೊಟ್ಟಂಥ ಈ ಒಂದು ಕೊಡುಗೆ, ತಾವೆಲ್ಲರೂ ಇದರ ವ್ಯವಸ್ಥಿತವಾಗಿ ಇದರ ಫಾಯ್ದೆಯನ್ನು ಪಡೆದುಕೊಳ್ಬೇಕು ಅಂತ ಹೇಳಿ ತಮಗೆಲ್ಲರಿಗೂ ವಂದಿಸಿ ನನ್ನ 2 ಮಾತನ್ನು